चिकबल्लापुर शहर के सर एमवी जिला स्टेडियम में स्कूल शिक्षा विभाग और दी गोल्डन ग्लिम्स प्री यूनिवर्सिटी कॉलेज के संयुक्त तत्वावधान में तालुका स्तरीय खेलकूद प्रतियोगिता का आयोजन किया गया। तालुका के 29 कॉलेज विद्यार्थियों ने दौड़, गोला फेंक, लंबी कूद और अन्य खेलों में भाग लिया। इस अवसर पर स्कूल शिक्षा विभाग के उपनिर्देशक एम मरीस्वामी ने कहा कि शिक्षा जितनी महत्वपूर्ण है, खेलों में सांस्कृतिक गतिविधियों में भागीदारी भी उतनी ही महत्वपूर्ण है। शारीरिक गतिविधियों में भाग लेने से शारीरिक और मानसिक शक्ति में वृद्धि होती है। हार जीत की परवाह किए बिना सक्रिय रूप से भाग लेने से सफलता प्राप्त की जा सकती है। दी गोल्डन ग्लिम्स कॉलेज के प्राचार्य सीएम मुनि कृष्णा ने कहा कि प्री यूनिवर्सिटी के विद्यार्थियों के लिए केवल शिक्षा को अधिक महत्व देने के अलावा शारीरिक गतिविधियों का आयोजन आवश्यक है और उनके अच्छे विकास के लिए अनुकूल वातावरण भी बनाना आवश्यक है। विद्यार्थियों को हार जीत को समान रूप से स्वीकार करना चाहिए और खेल भावना तथा खेल भावना विकसित करने के लिए खेलों में भाग लेना चाहिए। जिला पंचायत के सहायक सचिव मुनियप्पा, प्रधान आचार्य संघ के अध्यक्ष के सत्येंद्र, सचिव आदिशेषराव, बेस्ट डिग्री कॉलेज के प्रधान आचार्य रघुनाथ सहित विभिन्न कॉलेज के प्रधानाचार्य और कर्मचारी उपस्थित थे। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। 25-26ನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಈ ದಿನ ಉದ್ಘಾಟನೆ ಮಾಡಿರುತ್ತೇನೆ। ಪಿಟಿ ಟೀಚರ್ಸ್ಗಳೇ, ಉಪನ್ಯಾಸಕರೇ ಮತ್ತು ಪ್ರಾಚಾರ್ಯರೇ, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೊಸ ಉರುಪಿನೊಂದಿಗೆ, ಹೊಸ ಚೇತನದೊಂದಿಗೆ ಎಲ್ಲರೂ ಭಾಗವಹಿಸಿದ್ದಾರೆ। ವಿದ್ಯಾರ್ಥಿಗಳೇ, ಓದು ಅನ್ನೋದು ಹೇಗೆ ಮುಖ್ಯವೋ ಹಾಗೆ ಜೀವನದಲ್ಲಿ ಕ್ರೀಡೆಯೂ ಕೂಡ ಮುಖ್ಯ। ಕ್ರೀಡೆಯನ್ನ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ತಮ್ಮೆಲ್ಲರ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಿಸಿ ಓದುವ ವಿಚಾರದಲ್ಲಿ ತಮ್ಮ ಮನಸ್ಸು ಕೇಂದ್ರೀಕೃತವಾಗ್ತದೆ। ಅದಕ್ಕಾಗಿ ತಾವೆಲ್ಲರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಇಲಾಖೆಯ ಆದೇಶದೊಂದಿಗೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ। ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ತಾಲೂಕು ಮಟ್ಟದ ಸ್ಪೋರ್ಟ್ಸ್ ಅಲ್ಲಿ ಗೆದ್ದು ಜಿಲ್ಲಾ ಮಟ್ಟ ನಮ್ಮ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜು ಚಿಂತಾಮಣಿಯಲ್ಲಿ ನಡೀತದೆ, ಅಲ್ಲಿ ಭಾಗವಹಿಸಿ ಮತ್ತೆ ಸ್ಟೇಟ್ ಲೆವೆಲ್ ಕೂಡ ನಮ್ಮಲ್ಲಿಗೆ ಟೆಕ್ವಾಂಡೋ ಅನ್ನೋದು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಅನ್ನು ಕೂಡ ನಮಗೆ ಕೊಟ್ಟಿದ್ದಾರೆ। ನಾವು ಕೂಡ ಇಲ್ಲಿ ಮಾಡ್ತೇವೆ। ಆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಿ ನಮ್ಮ ಜಿಲ್ಲೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ। ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಮತ್ತು ದಿ ಗೋಲ್ಡನ್ ಗ್ಲಿಮ್ಸ್ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು, ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಇಂದು ಸರ್ವಂಬಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ। ತುಂಬ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ। ಯಾಕೆಂದರೆ ಪದವಿ ಪೂರ್ವ ಶಿಕ್ಷಣ ಅಂತಕ್ಕಂಥದ್ದು ತುಂಬ ಜೀವನದ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಅರ್ಥಪೂರ್ಣವಾದಂಥ ಶಿಕ್ಷಣ ವ್ಯವಸ್ಥೆ। ಇದುವರೆಗೂ ಆ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ। ಅತಿ ಹೆಚ್ಚಿನ ಪ್ರಾಧಾನ್ಯತೆ ಯಾವುದಕ್ಕೆ ಕೊಡ್ತೀವಿ ಅಂದರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೊಡ್ತೀವಿ। ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೂ ಸಹ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಇವತ್ತು ಈ ಸರ್ವಂಬಿ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದೀವಿ। ಈ ಒಂದು ಕ್ರೀಡಾಕೂಟದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜುಗಳು, ಒಟ್ಟು 29 ಪದವಿ ಪೂರ್ವ ಕಾಲೇಜುಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರೋದು ತುಂಬ ಸಂತೋಷ ಆಗಿದೆ। ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕರಾಗಿರ್ತಕ್ಕಂಥ ಮರಿಸ್ವಾಮಿ ಸರ್ ಅವರು ಅಧಿಕೃತವಾದಂಥ ಚಾಲನೆಯನ್ನು ನೀಡಿದ್ದಾರೆ। ಜೊತೆಗೆ ಪ್ರಾಂಶುಪಾಲರು ಸತ್ಯೇಂದ್ರ ಸರ್ ಅವರು, ಆದಿಶೇಷರಾವ್ ಸರ್ ಅವರು ಹಾಗೂ ಮುನ್ರಾಜ್ ಸರ್, ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ತುಂಬ ಸಂತೋಷ ಆಗುತ್ತೆ। ಯಾಕೆಂದರೆ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಅಲ್ಲದೆ ಕ್ರೀಡಾಭಿಮಾನಿಯಾಗಿ ಅಥವಾ ಕ್ರೀಡೆಗಳನ್ನು ಸಹ ಭಾಗವಹಿಸ್ತಕ್ಕಂಥದ್ದು ಅವರ ಒಂದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ। ಯಾಕೆಂದರೆ ಬರೀ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಬೇಕು, ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಕೀರ್ತಿಯನ್ನು ಬೆಳಗಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ವ್ಯವಸ್ಥೆಯ ಆಸೆ ಆಗಿರುತ್ತೆ। ಆ ನಿಟ್ಟಲ್ಲಿ ಇವತ್ತು ಈ ಒಂದು ಸರ್ವಂಬಿ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ। ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾ ತರಬೇತುದಾರರಿಗೆ ಮತ್ತು ಪ್ರಾಂಶುಪಾಲರುಗಳಿಗೆ, ಉಪನ್ಯಾಸಕ ಮಿತ್ರರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕ್ರೀಡೆಗಳು ಯಶಸ್ವಿಯಾಗಿ ನಡೀಲಿ। ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೊಂದೇ, ಭಾಗವಹಿಸಿಕೆ ತುಂಬ ಪ್ರಮುಖವಾದದ್ದು। ಗೆಲುವು ಸೋಲು ಸಾಮಾನ್ಯವಾಗಿರುತ್ತೆ, ಆದರೆ ಭಾಗವಹಿಸಿಕೆ ಅಂತಕ್ಕಂಥದ್ದು ಪ್ರಮುಖವಾದದ್ದು। ಯಾವುದೇ ಕೀಳಿರಿಮೆ ಇಟ್ಕೊಳ್ಳದೆ ಎಲ್ಲರೂ ಭಾಗವಹಿಸಿ ಕ್ರೀಡಾ ಮನೋಭಾವನೆಯನ್ನು, ಕ್ರೀಡಾ ಸ್ಫೂರ್ತಿಯನ್ನು ಮೇರಿರಿ। ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡದೆ ಸುಸೂತ್ರವಾಗಿ ಕಾರ್ಯಕ್ರಮ ನೆರವೇರಲಿ ಅಂತ ಆಶಿಸ್ತೀವಿ।